ಓಕೆ ರೆಡಿನಾ ಸರ್ ಆಕ್ಷನ್ ಏಕೆಂಡ ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ ಏನೇ ಇದ್ರೂ ಕೂಡ ಒಂದು ಮೂವಿ ಸಕ್ಸಸ್ ಆದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಚಿಕ್ಕದಾದ ಒಂದು ಚಿಕ್ಕ ಕೋಟೆ ನಾವು ಕಟ್ಕೊಂಡಿದ್ದೀವಿ ಸೊ ಲೈಫ್ ಅಷ್ಟೊಂದು ಈಸಿ ಆಗಿರಲಿಲ್ಲ ಯಾಕಂದ್ರೆ ಸಿಂಗಲ್ ಪೇರೆಂಟ್ಸ್ ಆಗಿದ್ರು ನಮಗೆ ಯಾಕಂದ್ರೆ ನಮ್ಮ ತಂದೆ ಚಿಕ್ಕ ತಂದೆ ಯಾಕಂದ್ರೆ 3 ವರ್ಷ ಒಟ್ಟಿಗೆ ಇರಬೇಕು ಸರಿ ನಾ ಕಬ್ಬಿಣ ಜೊತೆಗಿದ್ದಾಗ ಹೊಡ್ಕೊಂಡ್ರೆ ಬೆಂಕಿನ ಹತ್ಕೊಂಡ್ಬಿಡುತ್ತೆ ಇಲ್ಲ ಕ್ಯಾಕ್ಟ್ ಹಂಗಲ್ಲ ಅಂತ ಅನ್ಸ್ಬಿಡ್ತಲ್ಲ ಇಲ್ಲ ಅದೇನು ಇದು ರಿಯಾಲಿಟಿ ಬರ್ತಿಲ್ಲ ಈ ಕ್ಯಾಕ್ಟ್ ಹಾಳಾಗ್ತದೆ ಅಂದಾಗ ಇಲ್ಲ ಸಿಗರೇಟ್ ಸಿಡಿದು ಅದು ತೆಗೆದು ಬಿಸಾಕ್ಬಿಡಿ ಅವನಿಗೆ ಒಂದು ಇದು ಏನು ಡ್ರಿಂಕ್ಸ್ ಮಗ್ ಕೊಟ್ಬಿಡಿ ಅಂತ ಕೂಡ ಇಲ್ಲ ತುಂಬಾ ಅಯ್ಯೋ ಡೈರೆಕ್ಷನ್ ಅಂತ ಬಂದಾಗ ಹುಲಿ ಮಾತಾಡಂಗಿಲ್ಲ ನೀವು ಕರಿಚಿರತ್ತೇನೆ ರಿಷಬ್ ಶೆಟ್ಟಿ ರಾಜ್ಬೀರ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂದು ಸ್ವಲ್ಪ ಅಂದ್ರೆ ಶೆಟ್ಟಿಗಳೇ ಇದಾಗ್ತಿದ್ದಾರೆ ಶೆಟ್ಟಿಗಳೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಹೂವುಗಳೆಲ್ಲ ಬರ್ತವೆ ನಾನು ತುಂಬಾ ಖುಷಿಯಾಗಿದೆ ಪುನೀತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋಂಥ ಖುಷಿ ಈಗ ಮಿಡ್ಲಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಆ ದುಃಖನ ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ನಾವಿಲ್ಲಿ ಮಾತಾಡ್ಬೋದು ಅವ್ರ ಮನೆಯವ್ರು ನೋಡಿದಾಗ ಅವ್ರಿಗೆ ಬೇರೆ ಗ್ರೂಪ್ ಜೊತೆಗೆ ನಾವು ಮಾಡಿದೆ ಆವಾಗ ನನಗೆ ತುಂಬ ಫೀಲ್ ಆಯ್ತು ಸರ್ ಈ 3 ದಿವಸ ನನಗೆ ಪುನೀತ್ ಸರ್ ಜೊತೆಗೆ ಕಳೆಯುವಂಥ ಒಂದು ಟೈಮ್ ಇತ್ತು ಒಂದು ಒಳ್ಳೆ ಚಾನ್ಸ್ ಇತ್ತು ಇದು ದೇವರು ನನ್ನ ಏನು ವಾಪಸ್ ತಗೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಶಿವಣ್ಣನ ಅದು ಕೂಡ ಏನು ಸೀನು ನಮ್ಮ ಮನೆಯೊಳಗೆ ಬಂದ್ಬಿಟ್ಟು ಅವ್ರು ಬಂದು ಕೇಳ್ತಾರೆ ತಾವು ಯಾರು ಅಂತ ಹೇಳ್ಬಿಟ್ಟು ಆವಾಗ ನನಗೆ ಅದು ಈಗೋ ಆಡ್ಬಿಡುತ್ತೆ ನಾ ಕಿರಿಸ್ತೀನಿ ನಾನು ಯಾರು ಅಂತ ಕಿರಿಸ್ತೀನಿ ಎಲ್ಲ ಮನೆಯವ್ರು ಎಲ್ಲ ಬಂದ ಮೇಲ್ಗಡೆಯಿಂದ ನೋಡ್ತಾ ಇರ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು ಈಗಲೇ ಮಾಡಿ ಮತ್ತೆ ಮನಸ್ಸಿಗೆ ಪಕ್ಕ ಮಾಡ್ಕೊಂಡು ಬನ್ನಿ ನಾನು ಇಷ್ಟು ವರ್ಷ ಟ್ರೈ ಮಾಡ್ತೀನಿ 4-5 ವರ್ಷ ಟ್ರೈ ಮಾಡ್ತೀನಿ ಆಗಿಲ್ವಾ ನಾನು ಇಮಿಡಿಯೇಟ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಗಂಟಾಕೊಂಬರ್ಬೇಕು ಹಂಗೆ ಬರಬಾರ್ದು ಗಂಟಾಕೊಂಬರ್ಬೇಕು ಯಾಕಂದ್ರೆ ಅಷ್ಟು ಈಸಿ ಅಲ್ಲ ವರ್ಷ ಬೇಕಾಗುತ್ತೆ ಈಗ ಯಾಕೆ ದರ್ಶನ್ ಸಾರು ಸುದೀಪ್ ಸಾರು ಇನ್ನು ಕೆಲವು ಆ್ಯಕ್ಟ್ರೆಸ್ ತುಂಬ ರೂಡಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಮಾತಾಡ್ತಾರೆ ಅಂದರೆ ಅವ್ರು ಆ ಟೈಮಲ್ಲಿ ಅಷ್ಟು ಅನುಭವಿಸಿರ್ತಾರೆ ಎಲ್ಲ ಜೊತೆನೂ ಒಂದೊಂದು ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನೀಗ ಧ್ರುವ ಸರ್ ಜೊತೆ KDL ಮಾಡಿದ್ದೀನಿ ಖಂಡಿತ ಆಗುತ್ತೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಇನ್ನು ನನ್ನ ಮದುವೆ ಕರ್ಕೊಂಡು ಹೋಗ್ಬೇಕಷ್ಟೇ ಇಲ್ಲ ನಂಗೆ ಮದುವೆ ಅಲ್ವಾ ಸರ್ ಅರ್ಜೆಂಟಲ್ಲಿ ಇದ್ದೀನಿ ನಾನು ಯಶ್ ಅಂತ ಹಾಕೋತೀನಿ ಇಲ್ಲ ಯಶವಂತ್ ಅಂತ ಹಾಕೋತೀನಿ ಅಂತ ಹೇಳಿದೆ ಅವ್ರಿಗೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೋಗ ಈ ಮೂವಿ ಆದ್ಮೇಲೆ ನಿನ್ನ ಹೆಸರು ಶೆಟ್ಟಿನಿ ಅಂತ ಹೇಳ್ಬಿಟ್ರು ಯಶವಂತ್ ಅಂತೂ ಕರೆಯಲ್ಲ ಶೆಟ್ಟಿ ಅಂತಾನೆ ಕರೆಯೋದು ಹೋಗ ಅಂತ ಹೇಳ್ಬಿಟ್ರು ಅದಲ್ಲೇ ಹಂಗೆ ಆಗಿರ್ತದೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ